ಅಂತೂ ಯಜಮಾನ್ರಿಗೂ ನಂದಿನಿ ಅಮ್ಮವ್ರಿಗೂ ಪ್ರೀತಿ ಶುರುವಾಗಿದೆ. ಹಳೆ ಪ್ರೇಮ ಪರ್ವ ಹೊಸದಾಗಿ ಶುರುವಾಗ್ತಿದೆ. ಒಟ್ನಲ್ಲಿ ಇಬ್ಬರು ಖುಷಿಯಾಗಿದ್ದಾರಲ್ಲ, ಅದೇ ಸಂತೋಷ. ಆದರೆ ಯಜಮಾನ್ರು ಅವ್ರು ಪ್ರೀತಿಸ್ತಾ ಇರೋದು ನಂದಿನಿ ಅಮ್ಮವ್ರನ್ನೇ ಅಂತ ಗೊತ್ತಾದರೆ ಅದು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಆ ವಿಷಯ ಗೊತ್ತಾಗೋಕ್ಕೂ ಮುಂಚೆ ನಂದಿನಿ ಅಮ್ಮವ್ರ ಬಗ್ಗೆ ಎಲ್ಲ ಸತ್ಯಗಳು ಯಜಮಾನ್ರಿಗೆ ಗೊತ್ತಾಗಬೇಕು. ಮೇಡಮ್ ಇದೇನು ಮೇಡಮ್, ತುಂಬ ಖುಷಿಯಾಗಿದ್ದೀರ ಅನ್ಸುತ್ತೆ ಇವತ್ತು. ಏನು ಸಮಾಚಾರ? ಸಮಾಚಾರ ಹೇಳೋದಕ್ಕೆ ನಾನು ನ್ಯೂಸ್ ಚಾನಲ್ಲ, ನೀನು ಹೆಂಡ್ತಿ. ಮೇಡಮ್ ಇವಾಗ ಬರೀ ನ್ಯೂಸ್ ಚಾನಲ್ಗಳ ಸಮಾಚಾರ ಹೇಳ್ತಿಲ್ಲ, ಸಿಕ್ಕಿದವರೆಲ್ಲ ಸಿಕ್ಕಿದ ಕಡೆ ಎಲ್ಲ ಸಮಾಚಾರ ಹೇಳ್ತಾ ಇದ್ದಾರೆ. ಅದಿರಲಿ, ಇವತ್ತೇನು ಮೇಡಮ್ಗೆ ಗಂಡನ ಮೇಲೆ ಪ್ರೀತಿ ತುಂಬ ಜಾಸ್ತಿ ಆಗಿದೆ ಅನ್ನಿಸುತ್ತೆ. ಪ್ರೀತಿ ಯಾವಾಗಲೂ ಜಾಸ್ತಿನೇ ಇರುತ್ತೆ, ಆದರೆ ಅದನ್ನು ತೋರಿಸ್ಕೊಂಡಿರಲ್ಲ ಅಷ್ಟೆ. ಕಡೆ ಪಕ್ಷ ನಾನಾದರೂ ಪ್ರೀತಿನ ಅವಾಗ ತೋರಿಸ್ಕೊತಾ ಇರ್ತೀವಿ, ಆದರೆ ತಾವು ಪ್ರೀತಿ ಇರಲಿ ಇಲ್ಲದೆ ಇರಲಿ 3 ಅಡಿ ದೂರನೇ ಇರ್ತೀರ. ಆಹಾ, ಎಂಥ ಮಾತು ಹೇಳಿದ್ರಿ ಮೇಡಮ್. ಇವಾಗ ನೋಡಿ ಎಷ್ಟು ಹತ್ರ ಇದ್ದೀನಿ ನಾನು. ಪ್ರೀತಿ ಕಮ್ಮಿ ಆಗಿದೆಯಾ? ಪ್ರೀತಿಸೋರು ಹತ್ರ ಇರಲಿ ದೂರ ಇರಲಿ, ಪ್ರೀತಿ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ ಮೇಡಮ್. ಅಪ್ಪ ವೇದಾಂತಿ, ನಿನಗೆ ಪ್ರೀತಿ ಬಗ್ಗೆ ಬರೀ ಮಾತಾಡೋಕ್ಕಷ್ಟೇ ಗೊತ್ತು, ಅದನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅಲ್ಲ ಸುಬ್ಬು, ಹೆಂಡತಿ ಬಂದು ಹಿಂದೆಯಿಂದ ತಪ್ಕೊಂಡು ರೊಮ್ಯಾಂಟಿಕ್ ಆಗಿ ಹಗ್ ಮಾಡ್ತಾ ಇದ್ದಾಳೆ, ವಾಪಸ್ ಹಗ್ ಮಾಡ್ಬೇಕು ಅನ್ನೋದಿಲ್ವಾ ನಿನಗೆ? ಅದನ್ನ ಬಿಟ್ಬಿಟ್ಟು ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ಯಲ್ಲ. ಸ್ವಲ್ಪನಾದ್ರೂ ರಸಿಕತೆ ಇರ್ಬೇಕು ಕಣೋ. ನಿಂಗೇನಾದ್ರೂ ಹಳೆ ಮೂವಿ ಕತೆ ಕೇಳಿದ್ರೆ ದಿನ ಪೂರ್ತಿ ಮಾತಾಡ್ತೀಯ, ಅದೇ ರಸಿಕತೆ ಬಗ್ಗೆ ಕೇಳಿದ್ರೆ ಹೀಗೆ ದಡ್ಡನಾಗಿ ನಿಂತಿರ್ತೀಯ ಅಷ್ಟೆ. ಮೇಡಮ್ ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್. ನನಗೂ ಸ್ವಲ್ಪ ರಸಿಕತೆ ಇದೆ, ಆದರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬರಬೇಕು ಮೇಡಮ್. ಸರಿ, ಹಾಗಾದ್ರೆ ನೀನ್ ಆ ಟೈಮ್ಗೋಸ್ಕರ ಕಾಯ್ತಾ ಕೂತ್ಕೋ, ನಾನು ಹೋಗ್ತೀನಿ. ನಾನು ಹೇಳ್ದೆ ತಾನೆ ನಾನು ಹೋಗ್ಬೇಕು ಅಂತ, ಬಿಡು ನನ್ನ ಕೈನ. ಈ ಸುಬ್ಬು ಹಿಡ್ದಿರೋ ಕೈನಾಗ್ಲಿ ಹಿಡ್ದಿರೋ ಕೆಲಸನಾಗ್ಲಿ ಯಾವತ್ತೂ ಬಿಡಲ್ಲ. ಸುಬ್ಬು ಸುಬ್ಬು, ಮಾವ ಕೂಗ್ತಿದ್ದಾರೆ, ಹೋಗು ಫಸ್ಟು. ಓ, ಈ ನಮ್ಮಪ್ಪಂಗೆ ಟೈಮ್ ಸೆನ್ಸೇ ಇಲ್ಲ ಮೇಡಮ್. ಹೃದಯದಲ್ಲಿರೋ ಮೋಡ ಕರಗಿ ಮಳೆ ಆಗ್ಬೇಕು ಅನ್ನುವಾಗ ಬಿಸಿಲು ಬೇಕು ಅಂತಾರ ನಮ್ಮಪ್ಪ. ತಾವು ಮೋಡ ಕರಗಿಸಿದ್ ಸಾಕು, ಅಲ್ಲಿ ಮಾವ ಕರಿತಿದ್ದಾರೆ, ಏನಾದ್ರೂ ಅರ್ಜೆಂಟ್ ಇರ್ಬೇಕು, ಹೋಗಿ ಫಸ್ಟು ಹೋಗು. ಅಮ್ಮವ್ರೆ, ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಓ ಸರಿ, ಬಂದ್ಯಾ? ಅಲ್ಲ, ನಿನ್ನ ಮತ್ತೆ ಇಲ್ಲಿ ಕಾಣ್ತಾನೆ ಇಲ್ಲ. ಅವಳಿಗೆ ಹೇಳಿದ್ದೆ ಇವತ್ತು ಅವಳೇ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವಳಿಗೆ ನೆನಪಿದೆಯೋ ಇಲ್ವೋ? ನೆನಪಿದೆ ಅಮ್ಮವ್ರೆ, ನೀವು ಹೇಳಿದ ಎಲ್ಲ ಮಾತು ನೆನಪಿದೆ. ಓಹೋ, ನನ್ನ ಮಾತಿಗೆ ನೀನು ಅಷ್ಟೊಂದು ಗೌರವ ಕೊಡ್ತೀಯೋ? ನಿಮ್ಮ ಮಾತು ಅಂದರೆ ನನಗೆ ವೇದವಾಕ್ಯ ಇದ್ದ ಹಾಗೆ. ನೀನಾಡಿರೋ ಒಂದೊಂದು ಮಾತುಗಳಿಗೂ ಉತ್ತರ ಕೊಡ್ತೀನಿ ಲಲಿತಾ ದೇವಿ. ಯಾಕಾದರೂ ಈ ವಿಜಯಾಂಬಿಕನ ಎದುರಾಕೊಂಡು ಅಂತ ಅನ್ನಿಸ್ಬಿಡ್ಬೇಕು ನಿನಗೆ, ಹಾಗೆ ಮಾಡ್ತೀನಿ. ಸರಿ ಅಮ್ಮವ್ರೆ, ನಾವು ಹೋಗಿ ಬರ್ತೀವಿ. ಹೋಗ್ಬಾ ಪುಟ್ಟ. ಅಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡಿ ನನಗೊಂದು ಕಾಲ್ ಮಾಡು, ಆಯ್ತಾ? ಹಾಂ ವಿಜಯ, ಈಗ ನೀನು ಸಾವಿತ್ರಿನ ಮಾತ್ರ ಕರ್ಕೊಂಡು ಹೋಗ್ತಿಲ್ಲ, ಅವಳ ಹೊಟ್ಟೆಲಿ ಬೆಳೀತಾ ಇರೋ ನಿನ್ನ ಮೊಮ್ಮಗನ್ ಕೂಡ ಕರ್ಕೊಂಡು ಹೋಗ್ತಿದ್ಯಾ ಜೊತೆಯಾಗಿ. ಇಬ್ರು ವಾಪಸ್ ಹುಷಾರಾಗಿ ಬರಬೇಕು, ಗೊತ್ತಾಯ್ತಾ? ಅರ್ಥ, ನೀವು ಹೇಳ್ದಾಗೆ ನಿಮ್ಮ ಮಾತನ್ನ ಮೀರಕ್ಕಾಗತ್ತಾ? ನೀವು ಸಾಲಿಗ್ರಾಮದ ಮಹಾರಾಣಿ. ಈ ಮನೇಲಿ ನಿಮ್ಮ ಮಾತಿಗೆ ಎದುರು ಮಾತಾಡೋಕ್ಕೆ ಯಾರಿಂದ ಆಗುತ್ತೆ ಹೇಳಿ? ನೀವು ಹೇಳ್ದಾಗೆ ಇದನ್ನೆಲ್ಲ ನಾನು ಹೇಳಿ ನೀನು ಮಾಡೋದಲ್ಲ, ನೀನಾಗೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮಾಡಬೇಕಾಗಿತ್ತು. ಆದ್ರೆ ಏನು ಮಾಡೋದು? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರಲ್ಲ ಹಾಗೆ. ಕೆಲವ್ರಿಗೆ ಒಳ್ಳೆ ಮಾತನ್ನು ಹೇಳಬೇಕು, ಮತ್ತೆ ಕೆಲವ್ರಿಗೆ ಬೈದೆ ಬುದ್ಧಿ ಹೇಳಬೇಕು. ಇನ್ನು ಕೆಲವ್ರಿಗೆ ಶಾಶ್ವತವಾಗಿ ಬಾಯಿ ಮುಚ್ಚಿಸ್ಬೇಕು. ನಿನ್ನ ಬಾಯಿ ಮುಚ್ಚೋ ಕಾಲ ಹತ್ರ ಬಂದಿದೆ ಲಲಿತಾ ದೇವಿ.
ದೀಪ ಆರೋಕ್ಕೆ ಮುಂಚೆ ಚೆನ್ನಾಗಿ ಉರಿಯುತ್ತಂತೆ. ಅದೆಷ್ಟು ಮೆರಿತೀಯೋ ಮೆರಿ. ಈಗಾಗಲೇ ಎಲ್ಲ ನನ್ನ ಕೈಗೆ ಬಂದಿದೆ. ಇನ್ನು ನಿಮ್ಮನ್ನ ಆಚೆ ಹಾಕೋಕ್ಕೆ ಒಳ್ಳೆ ಮುಹೂರ್ತ ನೋಡ್ತಾ ಇದ್ದೀನಿ ಅಷ್ಟೆ. ಒಂದೇ ಒಂದು ಕಿಡಿ ಹಚ್ಚೋ ಬದಲು ಒಟ್ಟಿಗೆ ಬೆಂಕಿ ಹಚ್ಚೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಹಚ್ಚೋ ಬೆಂಕಿ ಕಾಡ್ಗಿಚ್ಚಾಗಿ ಇಷ್ಟು ವರ್ಷ ನೀನು ಕಾಪಾಡ್ಕೊಂಡು ಬಂದಿರೋ ಗತ್ತು ಗೌರವ ಒಂದೇ ಕ್ಷಣಕ್ಕೆ ಸುಟ್ಟು ಬೂದಿ ಮಾಡ್ತೀನಿ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಹೊತ್ತಾಗತ್ತೆ, ಕರ್ಕೊಂಡು ಹೋಗು. ಆಯ್ತು, ನಾವು ಹೋಗಿ ಬರ್ತೀವಿ. ಹಾಂ, ಹೋಗ್ಬಾ ಪುಟ್ಟ. ಒಳ್ಳೇದಾಗ್ಲಿ. ಅಂದಹಾಗೆ ನೀ ಹೋಗ್ತಾ ಇರೋದು ಯಾವ ಹಾಸ್ಪಿಟ್ಲಿಗೆ? ಅಮ್ಮೋರೆ ಪಾತ್ವೆ ಆಸ್ಪತ್ರೆಗೆ. ಹಾಂ, ಸರಿ, ಹೋಗ್ಬಿಟ್ಪ. ಒಳ್ಳೇದಾಗ್ಲಿ. ಇದೇ ಹಾಸ್ಪಿಟ್ಲ್ ಅಂತ ಹೇಳಿದೆ ತಾನೇ? ಹೌದು ಮನೆ, ಇದೇ ಆಸ್ಪತ್ರೆನೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನೋಡು. ಯಜಮಾನ್ರೆ ಕಾಲ್ ಮಾಡ್ತಾ ಇದ್ರೆ. ಹಲೋ ಯಜಮಾನ್ರೆ, ನಾವಿಲ್ಲೇ ಆಸ್ಪತ್ರೆ ಎದುರುಗಡೆನೇ ನಿಂತಿದ್ದೀವಿ. ನೀವೀಗ ಬಂದರೆ ನಾವು ಹೇಳಿದ ವ್ಯಕ್ತಿನ ಮೀಟ್ ಮಾಡ್ಬೋದು. ಸರಿ ಸರಿ, ಬನ್ನಿ. ಏನಂತೆ? ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ಅಪ್ಪ, ಅವ್ರು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ನೋಡ್ಕೋಬೇಕು. ಸುಮ್ಮನೆ ಜನಕ್ಕೆ ಗೊತ್ತಾದ್ರೆ ಜನ ನ್ಯೂಸ್ ಚಾನೆಲ್ ಎಲ್ಲ ತುಂಬಿಡ್ತಾರೆ. ಸರಿ ಕಣೋ, ಯಜಮಾನ್ರು ಬರ್ತಿದ್ದ ಹಾಗೆ ಹಾಗೆ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ಬಿಡೋಣ. ವಿಷಯ ಆಚೆ ಹೋಗದೆ ಇರೋ ಥರ ಆದಷ್ಟು ಪ್ರಯತ್ನ ಪಡೋಣ. ಯಜಮಾನ್ರೆ, ಸುಪ್ಪು ನೀನೇನು ಇಲ್ಲಿ? ಅದನ್ನ ಬರೇ ಎಲ್ಲ ವಿಷಯ ಗೊತ್ತು ಯಜಮಾನ್ರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಇಲ್ಲಿಂದ ಒಳಗಡೆ ಹೋಗ್ಬೋಣ. ನೀವು ಇಲ್ಲಿರೋದು ಗೊತ್ತಾಗ್ಬಿಟ್ರೆ ಜನಕ್ಕೆ ಸುಮ್ಮನೆ ಜನ ಸೇರ್ತಾರೆ. ಆ ವ್ಯಕ್ತಿಯಿಂದ ಮೃತ್ಯು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನಾದರೂ ಗೊತ್ತಾಗಿದ್ದಿದ್ರೆ ಅವನ ಸಾವಿಗೆ ನ್ಯಾಯನೂ ಒದಗಿಸ್ಕೊಡ್ಬೋದಿತ್ತು. ನಾವು ಕೆಲವು ನಿಜಗಳನ್ನ ತಿಳ್ಕೊಬೋದಿತ್ತು. ಬನ್ನಿ ಯಜಮಾನ್ರೆ, ಮೊದಲು ಒಳಗೋಗೋಣ, ಆಮೇಲೆ ದಯವಿಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ಸರಿ, ನಡೀರಿ ಬನ್ನಿ. ಈ ಮುದುಕಿ ಮಾತು ಕೇಳಿ ಈ ಕೆಲಸದವಳನ್ನ ಆಸ್ಪತ್ರೆಗೆ ಕರ್ಕೊಂಬರೋ ಹಾಗಾಯ್ತು. ಇರ್ಲಿ, ಇನ್ನು ಅದೆಷ್ಟು ದಿನ ಅಂತ ನಾನು ನೋಡ್ತೀನಿ.